ನೋಡಿ, ವಿದ್ಯಾರ್ಥಿಗಳಾಗಿರ್ಬೋದು, ಯುವಕರಾಗಿರ್ಬೋದು, ಯಾವುದೇ ಕಾರಣಕ್ಕೂ ಜೀವನದಲ್ಲಿ ನೀವೇನು ಸಾಧನೆ ಮಾಡಬೇಕು ಅಂತ ಹೊರಟಿದ್ದೀರಿ, ಆ ಗುರಿಯನ್ನು ತಲುಪೋವರೆಗೂ ಯಾವುದೇ ಕಾರಣಕ್ಕೂ ಹಿಂಜರಿಬಾರ್ದು, ಹಿಂದೆ ಬೀಳಬಾರ್ದು ಅನ್ನೋದಕ್ಕೆ ಒಂದು ಮಹಾ ತತ್ವಜ್ಞಾನಿಯ ಉದಾಹರಣೆನ ಕೊಡ್ತೇನೆ. ಗ್ರೀಕ್ ದೇಶದ ಮಹಾನ್ ಮಾನವತಾವಾದಿ ತತ್ವಜ್ಞಾನಿ ಸಾಕ್ರಟಿಸ್ ಅವರು ಆ ದೇಶದಲ್ಲಿ ನಡೀತಕ್ಕಂಥ ಅನೈತಿಕತೆ, ಭ್ರಷ್ಟಾಚಾರ, ಮೌಢ್ಯ ಮತ್ತು ಅವ್ಯವಸ್ಥೆಯನ್ನು ನೋಡಿ ಯಾವುದೇ ಕಾರಣಕ್ಕೂ ಅದು ಅಧಿಕಾರಶಾಹಿ ಆಗಿರ್ಬೋದು, ರಾಜಕಾರಣಿ ಆಗಿರ್ಬೋದು, ಶ್ರೀಮಂತರಾಗಿರ್ಬೋದು, ಅವ್ರು ಮಾಡ್ತಕ್ಕಂಥ ತಪ್ಪನ್ನು ನೇರವಾಗಿ ಜನರ ಮುಂದೆ ಓಪನ್ ಆಗಿ ಹೇಳ್ತಕ್ಕಂಥ ಮಹಾತತ್ವಜ್ಞಾನಿ, ನಿಷ್ಠುರವಾದಿ. ಅಲ್ಲಿ ನಿಷ್ಠುರವಾದಿ ಅನ್ನೋ ಪದ ಬಂತು ಅಂದರೆ ನಾವು ಅದನ್ನು ಅರ್ಥ ಮಾಡ್ಕೊಬೇಕು. ಯುವಕರನ್ನು ಮತ್ತು ಅಲ್ಲಿರ್ತಕ್ಕಂಥ ಜನರನ್ನು ಆದರ್ಶಪ್ರಾಯವಾಗಿ ಬಾಳುವಂತೆ ಜನರ ಮಧ್ಯೆ ಹೋರಾಟ ಮಾಡಿದಂಥ ಮಹಾನ್ ತತ್ವಜ್ಞಾನಿ ಸಾಕ್ರಟಿಸ್. ಯಾವಾಗ ಇವನ ಹೋರಾಟ ಜಾಸ್ತಿ ಆಯಿತು, ಇವನ ವಿರುದ್ಧ ಜನರ ಮಧ್ಯೆ ಇಲ್ಲದ ಅಪಪ್ರಚಾರ ಮಾಡಿ ಇವರ ವಿರುದ್ಧ ಜನರಲ್ಲಿ ಅಪನಂಬಿಕೆ ಬರೋ ಥರ ಮಾಡ್ತಾರೆ. ಆಗ ಇವನಿಗೆ ಮರಣದಂಡನೆಯೂ ಸಹ ವಿಧಿಸ್ತಾರೆ. ಆ ಮರಣದಂಡನೆ ವಿಧಿಸಿದಾಗ ಒಂದು ಸ್ವಲ್ಪನೂ ಸಹ ಅವರು ಸಾಕ್ರಟಿಸ್ ವಿಚಲಿತರಾಗೋದಿಲ್ಲ. ನಮಗೆ ಒಂದು ಸ್ವಲ್ಪ ಗಾಯ ಆದರೆ ನಾವು ಅಯ್ಯೋ ಗಾಯ ಆಯಿತು ಅಂತ ಯೋಚನೆ ಮಾಡ್ತೀವಿ. ಯೋಚನೆ ಮಾಡಿ, ಮರಣದಂಡನೆ ಅಂತಕ್ಕಂಥ ಮಹಾನ್ ಶಿಕ್ಷೆಯನ್ನು ಕೊಟ್ಟಾಗ ಒಂದು ಸ್ವಲ್ಪನೂ ಒಂದು ಮನಸ್ಸಲ್ಲಿ, ಮುಖದಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಒಂದು ಅಯ್ಯೋ ನನಗೆ ಸಾವು ಬರ್ತಾ ಇದೆ. ಯಾವಾಗಲೂ ಅವನು ವೀರವಾಗಿದ್ದ, ವೀರ ಮರಣವನ್ನೇ ಅವನು ಬಯಸ್ತಾ ಇದ್ದ. ಒಮ್ಮೆ ಮರಣದಂಡನೆ ಒಂದು 5-6 ಸಲ ವಿಧಿಸ್ತಾರೆ ಅವನಿಗೆ. ಅದರಲ್ಲಿ ಹೋರಾಟ ಮಾಡಿ ಒಂದು 8 ಸಲ ಆ ಮರಣದಂಡನೆ ತಪ್ಪಿಸ್ಕೊತಾನೆ. ಇಡೀ ಮರಣದಂಡನೆ ತಪ್ಪಿಸ್ಕೊಂಬೋದಾಯಿತು, ಬಟ್ ಇವನಾಗಿ ಅದನ್ನು ತಪ್ಪಿಸ್ಕೊಳ್ಳಿಲ್ಲ. ಅವನು ಕಾನೂನು ಇವೆಲ್ಲ ಇವನಿಗೆ ಮರಣದಂಡನೆ ಸೂಕ್ತ ಅಲ್ಲ ಅಂತ ಕಾನೂನು ಇವನ ಪರ ಬರ್ತಾ ಇರುತ್ತೆ. ಕೊನೆಗೆ ಇವನು ಯಾವಾಗ ಮೌಢ್ಯಾಚಾರ, ಅನೈತಿಕತೆ ಬಗ್ಗೆ ಹೋರಾಟ ಜಾಸ್ತಿ ಆಯಿತು, ಮರಣದಂಡನೆಯನ್ನು ವಿಧಿಸಲೇಬೇಕು ಅಂತ ಮರಣದಂಡನೆಯನ್ನು ವಿಧಿಸ್ತಾರೆ. ಅಂತಿಮವಾಗಿ ಜೈಲು ಸೇವಕ ಎಮ್ಲಾಕ್ ಅಂತಕ್ಕಂಥ ಒಂದು ವಿಷದ ಬಾಟ್ಲಿಯನ್ನು ತರ್ತಾನೆ ಕುಡಿಸೋದಕ್ಕೆ. ನೋಡಿ, ಸಾಕ್ರಟಿಸ್ ಆ ವಿಷದ ಬಾಟ್ಲಿಯನ್ನು ತಾನೇ ತಗೊಂಡು ತಾನೇ ವಿಷವನ್ನು ಕುಡಿದು ಸಾವನ್ನಪ್ತಾನೆ. ಇಂಥ ಸಾವು ಎಲ್ಲರಿಗೂ ಬರೋದಿಲ್ಲ. ಯಾರು ಧೈರ್ಯವಾಗಿರ್ತಾನೆ, ಸಾವೇ ಬರಲಿ ಏನೇ ಬರಲಿ, ತನ್ನ ಗುರಿಯನ್ನು ತಲುಪೋವರೆಗೂ ಯಾವುದೇ ಕಾರಣಕ್ಕೂ ನಾವು ಹಿಂಜರಿಬಾರ್ದು, ಮುಂದಿಟ್ಟ ಹೆಜ್ಜೆ ಹಿಂದಿಡಬಾರ್ದು. ಇದಕ್ಕೆ ಉದಾಹರಣೆ ಸಾಕ್ರಟಿಸ್. ಅಂದರೆ ಇವತ್ತು ನೋಡಿ, ಅವನು ಮಾಡಿರ್ತಕ್ಕಂಥ ಆದರ್ಶಪ್ರಾಯಗಳು ಇವತ್ತು ಇಡೀ ಪ್ರಪಂಚಾದ್ಯಂತ ಅವನ ಹೆಸರು ಇವತ್ತು ಪ್ರಚಲಿತವಾಗಿದೆ. ವಿದ್ಯಾರ್ಥಿಗಳು ಅಷ್ಟೇ, ಯುವಕರು ಅಷ್ಟೇ, ಯಾವುದೇ ದುಶ್ಚಟಕ್ಕೆ ಬಲಿಯಾಗದೆ ಸಾಮಾಜಿಕವಾಗಿ ಹೋರಾಟ ಮಾಡಿ ತಮ್ಮ ಗುರಿ ಏನಿದೆ, ನೀವೇನು ಬೇಕಾದ್ರೂ ಸಾಧನೆ ಮಾಡಿ. ಬೇಕಾದಷ್ಟು ಕ್ಷೇತ್ರಗಳಿದೆ, ಯಾವ ಕ್ಷೇತ್ರಕ್ಕೆ ಬೇಕಾದರೂ ಹೋಗಿ. ಅದು ಶಿಕ್ಷಣ ಕ್ಷೇತ್ರ ಆಗಿರ್ಬೋದು, ಅಥವಾ ಬಿಸ್ನೆಸ್ ಆಗಿರ್ಬೋದು, ನೀವು ಯಾವುದೇ ಕ್ಷೇತ್ರಕ್ಕೆ ಹೋಗಿ ಆ ಕ್ಷೇತ್ರದಲ್ಲಿ ಸಾಧನೆ ಮಾಡಿ 4-6 ಜನಕ್ಕೆ ನೀವು ಸಹಾಯ ಮಾಡಿದರೆ ನಾವು ಭೂಮಿ ಮೇಲೆ ಹುಟ್ಟಿದಕ್ಕೂ ಸಾರ್ಥಕ ಆಗುತ್ತೆ. ಅದೇ ಥರ ಸಾಕ್ರಟಿಸ್ನ ನೆನೆಯೋಣ. ಅವರ ಬಯೋಗ್ರಫಿನ ಪ್ರತಿಯೊಬ್ಬರಿಗೂ ಒಬ್ರಿಗೊಬ್ಬರು ಶೇರ್ ಮಾಡ್ತಾಯಿದ್ರೆ, ಅವನ ವಿರುದ್ಧ ಇದ್ದಿದ್ದು ಯಾವುದೇ ಜನರ ವಿರುದ್ಧ ಇರಲಿಲ್ಲ, ಮೌಢ್ಯದ ವಿರುದ್ಧ, ಮತ್ತು ವಿಚಾರವಾದಿ ಅನೈತಿಕ ಚಟುವಟಿಕೆಗಳನ್ನು ಅವನು ಸಹಿಸ್ತಾ ಇರಲಿಲ್ಲ. ಅಧರ್ಮವನ್ನು ಸಹಿಸ್ತಾ ಇರಲಿಲ್ಲ. ಧರ್ಮನೇ ಶ್ರೇಷ್ಠ ಎಂದು ಪ್ರತಿಪಾದನೆ ಮಾಡಿರ್ತಕ್ಕಂಥ ಸಾಕ್ರಟಿಸ್ ಇವತ್ತು ನಮ್ಮೆಲ್ಲರಿಗೂ ಮಾದರಿ. ಆ ಮಾದರಿಯನ್ನು ಪ್ರತಿಯೊಬ್ಬ ಯುವಕರಿಗೆ, ವಿದ್ಯಾರ್ಥಿಗಳಿಗೆ ತಲುಪಿಸ್ತಕ್ಕಂಥ ಕೆಲಸವನ್ನು ಮಾಡೋಣ. ತಮ್ಮ ಗುರಿಯನ್ನು ತಲುಪೋವರೆಗೂ ಮುಂದಿಟ್ಟ ಹೆಜ್ಜೆ ಹಿಂದಿಡಬೇಡಿ. ವಿದ್ಯಾರ್ಥಿಗಳಾಗಿರ್ಬೋದು, ಯುವಕರಾಗಿರ್ಬೋದು. ವಂದನೆಗಳು.